ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಏನು SIR ಪ್ರಕ್ರಿಯೆ ನಡೆದಿದೆ. ನಮ್ಮ ಎಲ್ಲ ಮತದಾರರು ನಿಜವಾದ ಮತದಾರರ ಒಂದು ಪರಿಷ್ಕರಣೆ ಇವತ್ತು ಭಾರತ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಚಟುವಟಿಕೆ ಅಲ್ಲ. ಪ್ರತಿಯೊಬ್ಬ ಮತದಾರನಿಗೂ ತನ್ನ ಮತ ಎಲ್ಲೇ ಇದೆ ಅವರು ಮತ ಹಾಕುವಂಥ ಅಧಿಕಾರ ಕೊಡುವಂಥ ಒಂದು ಅತ್ಯಂತ ಒಳ್ಳೆಯ ಪ್ರಕ್ರಿಯೆಯನ್ನು ಇವತ್ತು ಭಾರತೀಯ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇದರಿಂದ ಈ ನಕಲಿ ಓಟುಗಳು ಅಂದರೆ ಒಬ್ಬೊಬ್ರದ್ದು 8-9 ಕಡೆ ಮತ ಮಾಡಿದ್ದಾರೆ, ಮಾಡಿ ನಕಲಿ ಡೂಪ್ಲಿಕೇಟ್ ಓಟ್ ಹಾಕುವಂಥದ್ದು ವಿಜಯಪುರದಲ್ಲಿ ಕೆಲವೊಂದು ಏರಿಯಾದಲ್ಲಿ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿತ್ತು. ಈ SIR ಬಂದ ಮೇಲೆ ಇಡೀ ದೇಶದಲ್ಲಿ ಇವತ್ತು ಬಿಹಾರ ಚುನಾವಣೆ ಆಯಿತು, ಪಶ್ಚಿಮ ಬಂಗಾಳ ಚುನಾವಣೆ ಆಯಿತು, ತಮಿಳುನಾಡು ಚುನಾವಣೆ ಆಯಿತು, ಕೇರಳ ಚುನಾವಣೆ ಆಯಿತು. ಇಲ್ಲಿ ಯಾವುದೇ ಒಂದು ರಾಜಕೀಯ ಒಂದೇ ಪಕ್ಷದ ಸರ್ಕಾರ ಬರಲಿಲ್ಲ. ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು, ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು, ಬಿಹಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂತು. ಅಂದರೆ ಕೆಲವೊಂದು ಕಾಂಗ್ರೆಸ್ಸಿಗರು ಈ SIRನಿಂದ BJPಗೆ ಅನುಕೂಲ ಆಗ್ತದೆ, BJP ಇದರ ಲಾಭ ತಗೋತದೆ ಅನ್ನೋಂಥ ಮೂರ್ಖತನದ ಹೇಳಿಕೆ ಕೊಡ್ತಾರೆ. ಹಾಗಾದ್ರೆ ಕೇರಳದಾಗೂ BJP ಬರಬೇಕಾಗಿತ್ತಲ್ಲ, ನಮ್ಮ ಲಾಭ ಆಗಿತ್ತು. ತಮಿಳುನಾಡದಾಗೂ ನಮ್ಮ BJP ಬರಬೇಕಾಗಿತ್ತಲ್ಲ. ಅಂದರೆ ಅವರಿಗೆ ಭಯ ಬಂದಿದೆ. ಎಷ್ಟು ದಿವಸ ಏನು ಮಾಡ್ಯಾರ ಕೆಲವೊಂದು ರಾಜಕೀಯ ಪಕ್ಷಗಳು ಒಂದು ವೋಟ್ ಬ್ಯಾಂಕ್ ಮಾಡಿಕೊಂಡು ಅಕ್ರಮವಾಗಿ ರಾಜ್ಯದ ದೇಶದ ಚುಕ್ಕಾಣಿ ಹಿಡಿದಿದ್ರು. ಇವತ್ತು ಅವರೆಲ್ಲ ಹತಾಶರಾಗಿ ಈ ರೀತಿ ವಿಜಯಪುರ ನಗರದಲ್ಲಿ ಕೆಲವೊಂದು ಗುಂಡಾಗಳು ಬೂತ್ ಅಡ್ಡಾಡಿ BLOಗಳಿಗೆ ಬೆದರಿಕೆ ಹಾಕೋದು, ಯಾವುದೇ ಸಂಘ ಸಂಸ್ಥೆದವರು ಮತ್ತು ಒಬ್ಬ ಮತದಾರ ತನ್ನ ದೇಶದ ಸಲುವಾಗಿ 10 ವೋಟ್ ಮಾಡಿಸ್ಬೇಕಂತ ಸಂಕಲ್ಪಿಟ್ಟು ಯಾರು ಬೇಕಾದರೂ ಮಾಡ್ಬೋದು. ನಾವು ಈ ದೇಶದ ಮತದಾರ ಇದ್ದೀನಿ, ನನ್ನ ದೇಶ ಸುರಕ್ಷಿತವ್ರ ಕೈಗೆ ಹೋಗ್ಬೇಕು, ನನ್ನ ದೇಶದಲ್ಲಿ ಪ್ರಾಮಾಣಿಕ ಮತದಾನ ಆಗ್ಬೇಕಂದ್ರೆ ನಾನು ಸಹ ಒಬ್ಬ ಕಾರ್ಯಕರ್ತನ ಕೆಲಸ ಮಾಡಲಿಕ್ಕೆ ಯಾರಪ್ಪನ ಅಪ್ಪನೇ ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಸ್ಪಷ್ಟ ನೀತಿ ಇದೆ. ಆದರೆ ಈ ಕಳ್ಳರಿಗೆ ಏನಾಗಿದೆ, ತಮ್ಮ ಏರಿಯಾದಲ್ಲಿ ಬೇಕಾದಂಗೆ ಮಾಡ್ಕೋತಾ ಇದ್ದಾರೆ. ಈ ನಮ್ಮ ಹಿಂದೂ ಏರಿಯಾಗಳೇನದಾವ ಇಲ್ಲಿ ಬಂದು ಒಂದು ರೀತಿ ಭಯದ ವಾತಾವರಣ. ಮೊನ್ನೆ ಚುನಾವಣೆದಾಗೂ ಹಾಗೆ ಮಾಡ್ತಾರೆ. ಚುನಾವಣೆ ನಡೆದಾಗ ಏನು ಮಾಡ್ತಾರೆ, ಮುಂಜಾನೆ 7 ಗಂಟೆಗೆ ಮತದಾನ ಚಾಲು ಆಗ್ತದೆ. ಇಡೀ ತಮ್ಮ ಮುಸ್ಲಿಮ್ ಏರಿಯಾದಾಗ ಎಲ್ಲ ವೋಟಿಂಗ್ ಮಾಡ್ಕೊಂಡು ಬಿಡ್ತಾರೆ. 9-10 ಗಂಟೆಗೆ ಬಂದು ಇಲ್ಲಿ ಗುಂಡಾಗಿರಿ, ಇಲ್ಲಿನೂ ಬಂದು ನಮ್ಮ ಮತದಾರನ ಭಯ ಅನಿಸೋದು, ಅವ್ರ ವಿಡಿಯೋ ತೆಗೆದಂಗೆ ಮಾಡೋದು, ಭಯ ನಿರ್ಮಾಣ ಮಾಡೋದು. ನೀನು ನಾ BJPಗೆ ಹಾಕಿದ್ದು ಗುರುತಾಯ್ತಂದ್ರೆ ನೀನು ಮುಂದೆ ನೋಡ್ಕೋತೀನಿ ಅಂಥೇಳಿ ಮೋಟರ್ ಸೈಕಲ್ ಮೇಲೆ ಬಂದು ಈ ರೀತಿ ಗುಂಡಾಗಿರಿ 2018ರಾಗೂ ಮಾಡ್ಯಾರ, 2023ರಾಗೂ ಮಾಡ್ಯಾರ. ಆದರೆ ನಮ್ಮ ಮತದಾರರು ಭಾಳ ಜಾಗೃತರಾಗಿ ಸಮಾಧಾನದಿಂದ ಬಂದು ತಮ್ಮ ಮತದಾನ ಮಾಡಿ ಒಬ್ಬ ಒಳ್ಳೆಯ ಅಭ್ಯರ್ಥಿಯನ್ನು ವಿಜಯಪುರ ನಗರದ ಜನ ಆರಿಸಿ ಕಳಿಸಿದ್ದಾರೆ. ಈ 8-9 ವರ್ಷದಲ್ಲಿ ವಿಜಯಪುರ ನಗರದ ಇಡೀ ಚಿತ್ರ ಬದಲಾವಣೆ ಆಗಿದೆ. ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನ ಜನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರೋ ನಗರ ಆಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂಥ ನಮ್ಮ ಊರಿನವರೇ ಬೇರೆ ಅಮೇರಿಕಾದಲ್ಲೂ ಜರ್ಮನ್ದಲ್ಲೂ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವುದಾವುದೋ ಹುದ್ದೆಯಲ್ಲಿ ಹೋಗಿದ್ರಿಂದ ಅವ್ರು ವಾಪಸ್ ಏನಾರು 10 ವರ್ಷ ನಂತರ ವಿಜಯಪುರಕ್ಕೆ ಬಂದರೆ ಇದು ನಮ್ಮ ವಿಜಯಪುರ ಹೌದಲ್ಪ ಅನ್ನೋಂಥ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಫೇಸ್ಬುಕ್ನಲ್ಲಿ ಹಾಕ್ತಾರೆ. ನಾವು ವಿಜಯಪುರಕ್ಕೆ ಹೋಗಿದ್ದೆ, ಅದು ಒಂದು ಅದ್ಭುತವಾಗಿ ಬದಲಾವಣೆ ಆಗಿದೆ ಅಂತ. ಅದು ಕೆಲವೊಂದು ಹೊಟ್ಟಿಕಿಚ್ಚಿನ ಜನ ಅದ ನಮ್ಮಲ್ಲೇ ಎಲ್ಲೋ ಒಂದು ಮೂಲೆಯಲ್ಲೋ ಒಂದು ತಿಪ್ಪಿ ಗುಂಡಿ ಇರ್ತದೆ, ಅದನ್ನು ಹಾಕ್ತಾರೆ. ಕೆಲವೊಂದು ಮಂದಿಗೆ ಏನೋ ಒಂದು ಹೊಟ್ಟಿಕಿಚ್ಚು ಅಂದರೆ ಇದನ್ನು ಅವರು ರೊಕ್ಕ ಕೊಟ್ಟಿದ್ರಿಂದ ಯತ್ನಾಳ ಮಾಡ್ಯಾರತ್ತ. ಅವ್ರ ಅಪ್ಪನ ಮನೆದು ಕೊಟ್ಟಿಲ್ಲ ಅವರು. ನಾ ಬಡದಾಡಿ ರೊಕ್ಕ ತೊಗೊಂಡು ಬಂದೀನಿ, ನಾನು ಜಗಳಾಡಿ ರೊಕ್ಕ ತಂದೀನಿ. ನಾನು ಮಂತ್ರಿಗಿಂತ್ರಿ ಬೇಡ ಯಡಿಯೂರಪ್ಪಗೆ ಹೇಳಬೇಕೆ, ನಾನು ರೊಕ್ಕ ಕೊಡ್ಬೇಕು, ನಾನು ಡೆವಲಪ್ಮೆಂಟ್ ಆಗಬೇಕು. ಮಂತ್ರಿ ಆಗೋದ್ರಿಂದ ಏನು ಡೆವಲಪ್ಮೆಂಟ್ ಆಗೋದಿಲ್ಲ, ಬರೀ ನೀನು ಮಂತ್ರಿ ಮಾಡಿ ಅಂತ ಬರೀ ಅದ್ರಾಗ ಮುಲಾಜನಾಗಿದ್ದು. ಯಡಿಯೂರಪ್ಪಗೂ ನಾನು ಮಂತ್ರಿ ಕೇಳಲಿಲ್ಲ, ಬೊಮ್ಮಾಯಿಗೂ ಕೇಳಿಲ್ಲ.
ನಾವು ಏನಿದ್ರು ಜನರ ಸಲುವಾಗಿ ಇವತ್ತು ಹೋರಾಟ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಭಾಳ ಕ್ರಿಯಾಶೀಲರಾಗಿ ಇವತ್ತು ಉಪಮಹಾಪೌರರು, ಮಹಾಪೌರರು ಹಗಲು ರಾತ್ರಿ ಜನರು ಕೆಲಸ ಮಾಡ್ತಾರೆ. ದಿನಾಲು ಅವರು ತಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತಾರೆ, ಜನ ಸಮಸ್ಯೆ ಕೇಳ್ತಾರೆ. ಹಂಗೆ ಒಳ್ಳೆಯ ಜನಪ್ರತಿನಿಧಿಗಳು ನಾವೆಲ್ಲ ಆಯ್ಕೆ ಆಗಲಿಕ್ಕೆ ನಮ್ಮ ಮತದಾರರು ಹೊರಗೆ ಬಂದು ಓಟ್ ಹಾಕಿದ್ರು. ಅದಕ್ಕೆ ನಾ ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಮತದಾರರಿಗೆ ವಿನಂತಿ ಮಾಡ್ಬೋದೇನೆಂದರೆ, ಪ್ರತಿಯೊಬ್ಬರು SIRದಲ್ಲಿ ಭಾಗವಹಿಸ್ರಿ, ನಿಮ್ಮ ಮಾಹಿತಿಯನ್ನು ಕೊಡ್ರಿ, ನೀವು ಗಟ್ಟಿಯಾಗಿ ಮತದಾರಾಗಿ ಉಳಿರಿ. ಯಾಕಂದರೆ ವಿಜಯಪುರದಲ್ಲಿ ಈ SIR ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಅವ್ರು ಹೆಂಗೆ ಬಂದು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ಇದು ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡ್ಲಕತ್ತೀರಿ. ಮುಂದವ್ರು MLA ಆದರೆ ವಿಜಯಪುರದ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದು ಮನಗಂಡು ತಾವೆಲ್ಲ SIRದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸ್ರಿ. ಇದು ನಾನು ದೇಶಕ್ಕೆ, ನನ್ನ ನಗರಕ್ಕೆ ನನ್ನ ಕರ್ತವ್ಯವಿದೆ, ಇದು ಮತದಾನ ಮಾಡಬೇಕು ಅನ್ನೋಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರು. ಸಂಘ ಸಂಸ್ಥೆ ಇರ್ಬೋದು, ಅದು ಸಿದ್ದೇಶ್ವರಿ ಇರ್ಬೋದು, ಸಿದ್ದೇಶ್ವರ ಬ್ಯಾಂಕ್ ಇರ್ಬೋದು, ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಎಲ್ಲರೂ ಇದರಲ್ಲಿ ಭಾಗವಹಿಸಲಿಕ್ಕೆ ಸಂಘ ಸಂಸ್ಥೆದ ಜಾಗೃತಿ ಮಾಡಲಿಕ್ಕೆ ಅಧಿಕಾರ ಇದೆ. ನೀವು ಮಾಡ್ತಾ ಇದ್ದಿರಲ್ಲ ಅಲ್ಲಿ ಯಾವುದೋ ಅಮಾನತ್ ಸಂಸ್ಥೆ, ಅಂಜುಮನ್ ಸಂಸ್ಥೆ, ನೀವು ಅಲ್ಲಿ ನಿಮ್ಮ ಓಣ್ಯಾಗ ಮಾಡ್ಲಕತ್ತೀರಿ. ನೀವು ಯಾಕೆ ಮಾಡ್ತೀರಿ? ಹಾಗಾದ್ರೆ ನೀವು ಮಾಡಿಲ್ಲ ಅಂತೇಳಿ ಯಾವ್ದಾರು ಮುಟ್ತೀರೇನು ಅಲ್ಲಿ? ಯಾವ್ದಾರು ನಿಮ್ಮದು ಹಾಂ, ನೀವು ಮಸೂತಿ ಒಳಗೆ ಕೂತು BLOಗಳನ್ನ ಮೀಟಿಂಗ್ ಮಾಡ್ತೀರಿ. ಯಾವ ಇದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ತಗೋಬೇಕು. ಮತ್ತು ಇಲ್ಲಿ ಏನು ನಮ್ಮ ಆಯುಕ್ತರು ಅದಾರ ಮಹಾನಗರ ಪಾಲಿಕೆ, ಇಲ್ಲಿ ಅದಕ್ಕೂ ಅವಕಾಶ ಕೊಡಬಾರ್ದು. ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಇಲ್ಲಾಂದರೆ ಗುಂಡಾಗಿರಿ ಮಾಡಿ ಏನಾರೇ ನಾಳೆ MLA ಆಗ್ತೇನೆ ಅಂದ್ರೆ ಅದು ವಿಜಯಪುರದಲ್ಲಿ ಮುಗಿದೋಯ್ತದ ಕಾಲ. ಅದು ಗತವೈಭವ ನಿಮ್ದು ಹೆಂಗೆ ಆದಿಲ್ ಶಾಹಿಂದ ಗತವೈಭವ ಹೇಳ್ತಾರಲ್ಲ, ಆದಿಲ್ ಶಾಹಿನಂಗೆ ಇಲ್ಲಿ ಸಾಹೇಬ್ರು MLA ಆಗೋದು ಗತವೈಭವನೇ. ಅದಕ್ಕೆ ನಾ ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಟ್ಟ ನಿಮ್ಮ ಮನೆಯೂ ಸರಿಯಾಗಿ ಪರಿಷ್ಕರಣೆ ಆಗ್ಯಾವಲ್ಲ ಅಷ್ಟೇ ನಿಮ್ಗೆ ಅಧಿಕಾರ. ಮಾಡೋದಿದ್ರೆ ನೀವು ಜನರನ್ನ ಪ್ರೇರಣೆ ಮಾಡಿರಿ. ಸತ್ತವ್ರದ್ದು ಎಷ್ಟೋ ಓಟ್ ಇಟ್ಕೊಂಡು ಕೂತೀರಿ. ನಿಮ್ಮ ಮುತ್ಯ ಸತ್ತವಂದು ಈಗ ಓಟ್ ಹಾಕಿರಿ ಎಷ್ಟೋ ಕಡೆ. ಆದಿಲ್ ಶಾಹಿ ಕಾಲದಾಗ ಇವ್ರು ಏನು ಮುತ್ತಜ್ಜಿದ್ದಲ್ಲ ಅವನು ಓಟು ಇವತ್ತು ಹಾಕ್ಲಕತ್ತಾರ ಆದಿಲ್ ಶಾಹಿ ಕಾಲದಾಗ. ನಮ್ಮವ್ರು ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರೆ. ನಾಳೆ ಅವರು ವಾಟ್ನಿ ಮಾಡ್ಕೋಬೇಕಾದ್ರೆ ತಂದಿದ್ದು ಮರಳು ಉತ್ತಾರೆ ಹಚ್ಚೇಬೇಕಾಗ್ತತಿ. ಅವಕ್ಕೇನಿಲ್ಲ, ಲಂಗಾಲ್ ಓಡ ಭಗವಂತ ಸತ್ತಾನ ಅವು. ಹಿಂಗಾಗಿ ಆದಿಲ್ ಶಾಹಿನ ಕಾಲದಾಗ ಅವರು ಇಸ್ಮಾಯಿಲ್ ಇದ್ದ ತಿಳ್ಕೊರಿ, ಏನೋ ಬಂದು ಹಿಂಗೆ ಬೂತ್ನಾಗ ಬಂದು ಓಟ್ ಹಾಕ್ಲಕತ್ತಾನ ಇಸ್ಮಾಯಿಲ. ಯಾರ ಅವತಾರನಾಗ ಬರ್ಲಕತ್ತಾನ ಗೊತ್ತಿಲ್ಲ. ಅದಕ್ಕೆ ನಾವು ಜನ ಜಾಗೃತ ಆಗಿದ್ದು ಅವ್ರಿಗೆ ಭಯ ಬಂದೈತಿ. ಹಿಂದೂಗಳು ಜಾಗೃತ ಆಗ್ಯಾರ. ಪಶ್ಚಿಮ ಬಂಗಾಳದಂಗೆ ಬಿಜಾಪುರ ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ನಿರ್ಣಯ ಮಾಡ್ಯಾರ. ಈ ನಮ್ಮಲ್ಲಿ ಒಂದಿಟ್ಟು ಅದಾವು ಹಿಂದೂಗಳೊಳಗೆ ಅದಾವೆ ಹರಾಮ್ಕೋರುಗಳು ಅತ್ತಾರ. ಅವ್ರಿಗೆ ಹರಾಮ್ಕೋರುಗಳು ಏನು ಮಾಡ್ತಾವೆ, ಏನಾರು ಮಾಡಿ ಬಸವನಗೌಡ ಸೋಲಿ ಮುಸ್ರಿ ಪಾರ್ಸಿ ಬರ್ಲತ್ತೇಳಿ ರಾತ್ರಿ ಎಲ್ಲ ಅವನ ಮನ್ಯಾಗ ಇರ್ತಾರೆ. ಹಾಂ, ಅದೇನು ಆಗೋದಲ್ಲ ಹೋಗೋದಲ್ಲ. ಇದೆಲ್ಲ ಜನ ಜಾಗೃತ ಅದಾರ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತು ಇದನ್ನ ಹಗಲತ್ತು ಏನು ರಾತ್ರಿ ಕಂಡು ಬಾಯಾಗ ಹಗಲತ್ತು ಯಾರೂ ಬೀಳುವುದಿಲ್ಲ. ಇವ್ರು ಬಂದಾಗಿಟ್ಟು ಹೇಳ್ತಾರೆ, ಭಯ್ಯ ತುಮಕೋ ಒಂದಲ್ ಭಯ್ಯ ತುಮಕೋ ಈ ಊಟಲ್ಲಿ ಹೆಂಗೆ ಹೇಳ್ತಾರೆ, ಇಲ್ಲ ಊಟ ಡಲ್ತಾ ಚಲೋ. ನೋಡ್ರಿ ಈಗ ಅವ್ರು ಮಾಡ್ಲಕತ್ತಾರ. ಇಲ್ಲಿ ನಮ್ಮ ಪಾಪ ಮತದಾರ ಹಂಚ್ತಾರ. ಅವರು ಧೈರ್ಯ ತುಂಬಬೇಕಲ್ಲ, ನೀವು ಹಂಚಬೇಡ್ರಿ. BLOಗಳಿಗೆ ಎದುರಿಸ್ತಾರೆ. BLOಗಳು ದೊಡ್ಡ ಪಾಪ ಅವರಿಗೆ BLOಗಳಿಗೂ ಭಯ ಬರ್ಲಾಕತ್ತೈತಿ ಇವರೆಲ್ಲ ವಾತಾವರಣ. ಇಲ್ಲಿ ಪಶ್ಚಿಮ ಬಂಗಾಳದಾಗ ಹೆಂಗೆ ಮಾಡಿದ್ರಲ್ರಿ, ಹಾಗೆ ಬಿಜಾಪುರನಾಗ ಮಾಡೆಲ್ ಮಾಡ್ಬೇಕತ್ತಾರ ಅವ್ರು. ಈಗ ಹೆಂಗೆ ಅಲ್ಲಿ ಒದ್ದು ಸುವೇಂದು ಇಡೀ ಒದ್ದೊದ್ದು ಹೊರಗೆ ಹಾಕ್ಲಕತ್ತಾನ, ಇದಕ್ಕೆ ಕಳಿಸ್ಲಕತ್ತಾನ ಬಾಂಗ್ಲಾಕ. ಮುಂದೇನ ನಮ್ಮ ಸರ್ಕಾರ ಬಂದ್ರೆ ಈಗೇನು ಹಾರಾಡ್ಯಾರಲ್ಲ ಇವರೆಲ್ಲ, ಇವ್ರಿಗೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಇಟ್ಟೆ ಇನ್ನೊಂದು 18 ತಿಂಗಳ ನೀವೇನು ಹಾರಾಡ್ರಿ ಬಿಜಾಪುರನಾಗ. 18 ತಿಂಗಳು ನಾವೇ ಇರ್ತೀವಿ ರಾಜ್ಯದಾಗ. ನಿಮ್ಮನ್ನು ನಾಯಿಗೆ ಹೊಡೆದಂಗೆ ಹೊಡೆದು ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಮ್ಯಾಗ ಜನ ಅಂತ ಕಳಿಸ್ತೀವಿ. ಸರ್, ಇವತ್ತು ಬಿಜಾಪುರದಾಗ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಸರ್. ಯಾಕಂದ್ರೆ ಇದು SIR ಪ್ರಕ್ರಿಯೆಯಲ್ಲಿ ಪರ್ಮನೆಂಟ್ ಇದು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸರ್. ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್. ಅವ್ರು ಹೋರಾಟ 8 ಮಂದಿ ಕೂಡ ಮಾಡಕತ್ತಾರೆ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ ಒಬ್ಬರೇ. ಎಲ್ಲರೂ ಅದಾರ ಅವರು. ಅವೆಲ್ಲ ನಕಲಿ ಕಂಪ್ನಿ ಅದು.
ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆ ಜಾತ್ರೆ ಅಂತ ಅದ್ರದೊಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವೆ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಅವ್ರು ಇಲ್ಲ ಕೂತಪ್ಪ ಅಲ್ಲಿ ಆಫೀಸ್ನಾಗ. ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರೂ ನೋಡಿರಿ ಏನ್ರಿ ಅವರು ಯಾರ್ಯಾರು BL ಏನು ಅದಾರಲ್ಲ ಅವ್ರು BLA 1 ಅನ್ನೋರು ಎಲ್ಲರೂ ಅಡ್ಡಾಡ್ಯಾರ ಯಾರು ಅವ್ರ ಹಿಂದೆ ಮಂದಿನೇ ಇಲ್ಲ. ಒಂದು ಗಡ್ಡ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದರಿಂದ ಒಂದು 4 ಕಿಲೋಮೀಟ್ರ್ ಅದಾವೆ ಒಟ್ಟು ಅಡ್ಡಾಡ್ತಾವೆ. ಅಲ್ಲೇ ಜೋರಾಪುರ ಓಣ್ಯಾಗ ಇಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಐತೆ ಅವತ್ತು ಏನು ಕತ್ತಿನೇ ಇಲ್ಲ. 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಅದ ಗಿರಿಕಿಗಳು ಅವೇ ಲೀಡ್ರುಗಳು. ಅವತ್ತರಿಂದ 4 ಕಿಲೋಮೀಟ್ರ್ ಇರ್ತಾರೆ. ಹೋಗಿ ರಾತ್ರಿ ಮುಸ್ರಿಫ್ ಜೋಡ ಭಯ್ಯ ತುಮ್ ಚಿಂತಾ ಮತ್ ಕರೋ ಹಮ್ BJP से ಫುಲ್ ಸಪೋರ್ಟ್ ಆಗಿತ್ತು ರಾತ್ರಿ ಹೇಳಿ ಬರ್ತಾರೆ. ಮಂದಿ ಯಾರ ಮಾತು ಕೇಳೋಲ್ಲಕ್ಕನಾಗ ಬಿಜಾಪುರನಾಗ ಇಲ್ರಿ. ಇತ್ತಂದ್ರೆ ನಾ ಯಾಕೆ ಆರಿಸಿ ಬರ್ತಿದ್ದೆ. ಹೋಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ. ಇವ್ರೇನು ನಾನು ಇಲೆಕ್ಷನ್ ಮಾಡ್ಯಾರ ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ ಅವ ನಗರ ಅಧ್ಯಕ್ಷನ ಹಿಡೋದು ಎಲ್ಲ ನನ್ನ ಮಕ್ಕಳು ಮುಸ್ರಿಫ್ಗೆ ಸಹಾಯ ಮಾಡೋದು. ಏನು ಆಗ್ತದೆ ನೋಡ್ತೀವಿ ಗುರುತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದರೆ ಮತ್ತು BJP ಅದು ಕರ್ನಾಟಕದಾಗ ಉಳಿತೈತೆ. ಇವ್ರ ಲೀಡರ್ಶಿಪ್ನಾಗ BJPನ ಮುಗಿದು ಹೋಗ್ತೈತೆ. ಕಳ್ಕೊಂಡು ಹೋಗ್ಬಿಡ್ತೈತೆ BJP. ಮ್ಯಾಗಿನವ್ರಿಗೆ ಏನಾರು ಗಿಂಟ ಅವು ಏನಾರ ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರು ಅಂದ್ರೆ ಮೊದಲು ಹೊರಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ BJP ಅಸ್ತಿತ್ವನೇ ಕಲಾಸ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ನೋಡಿರಲ್ರಿ. ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವ್ಸ ಮಾಡ್ತಾರಿಲ್ಲ, ನೀ ಇದು BJPಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ. ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ ಹಿಂದಿನ ಗೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್. DK ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ ಚರ್ರತ್ ಹೋಗ್ಬಿಡ್ತಾವ. ಹಿಂಗೈದು BJP ಹಣೆ ಬಾರ. ಇನ್ನೊಂದು 2 DK ಶಿವಕುಮಾರ್ ಹಾಕಿದ್ರೆ ಅವು 2 ಬಾರಿದ್ ಬಿಡ್ತಿದ್ದು, ಇವು 2 ಹೋಗ್ತಿದ್ದು. 7 ಹಾಕಿದ್ದ ಅಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರ ಇವು BJP ಅವು ಹೋಗ್ತಿತ್ತು. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವ್ಸ ಫೋನ್ ಬಂದೈತಿ. ಒಂದೇನೇನು ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡುಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ ಏನೂ ಮಾಡಬೇಡ ಅಣ್ಣ, ನಾವು ವಿಪ್ಪೇ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯ ಅಧ್ಯಕ್ಷ ಇದ್ದವ ಹೇಳಿಲ್ಲ. ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ DK ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡಿರಿ, ಇಂಥದ್ದು ಅಭಿವೃದ್ಧಿ ಕೊಡ್ರಿ. ಒಬ್ಬ ರಾಜ್ಯಾಧ್ಯಕ್ಷ ಒಬ್ಬ ಆಡಳಿತ ಪಕ್ಷದ ಉಪಮುಖ್ಯಮಂತ್ರಿ ಕೈ ಹೊಡ್ಕೊಂಡು ನಿಂತರೆ BJP ಮರ್ಯಾದೆ ಎಲ್ಲಿ ಇರ್ತದೆ ರೀ? ಮನೆ ರಟ್ಟೆಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು 45 ಬಂದಿದ್ರತ್ತ. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಕೊಡೋರಿದ್ದಾರಂತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು BC ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ BC ಪಾಟೀಲ್ ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕ ಏನಾಯ್ತು, ಹೋಗಿ ಬರ್ಬೇಕಾಗಿತ್ತಿಲ್ಲ, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವರು ಪಕ್ಷ ನಡೆಸ್ಲಾಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತು ಇಂಥವ್ರನ್ನೇ ತೊಗೊಂಡು ನಾನು ನವಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನು ಮಾಡೋಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಏನೋ ಗೊತ್ತಿಲ್ಲ ರೀ, ಉಸ್ತುವಾರಿ ಯಾರು ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳು ಮ್ಯಾಗಿನ ವಿಶ್ವಾಸಕ್ಕೆ ಕಳ್ಕೊಂಡಿ ನಾವು ಏನು ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है, उनका जैसे कर्नाटक में कोई नहीं है तो ಅಲ್ಲಿಂದ ಏನು ಶಂಕ ಹೊಡಿತಾವ ಮುಂದೆ. ಅವನೇ ಕರ್ಮಠ ಕಾರ್ಯಕರ್ತ ಅಂತ ಹೇಳೋದು ಮೇಲೆ ನಾವು ಉಸ್ತುವಾರಿನ ತೊಗೊಂಡು ಏನು ಬೆಂಕಿ ಹಚ್ಚೋದು? ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನೋ ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? 8 ದಿವಸ ನೀವು ನಿಷ್ಠಾವಂತ ಕಾರ್ಯಕರ್ತರು ಹೊರಗೆ ಹಾಕೋರು. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು, ಮೇಯರ್, ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ, ಎಲ್ಲರನ್ನೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಸ್ತಿತ್ವ ಉಳಿದಿಲ್ಲ.
ಅದಕ್ಕೆ ನಾ ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ಮದೇನು ಇಂಟೆಲಿಜೆನ್ಸು ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾ BJPಗೆ ಓಟ್ ಹಾಕ್ತೀನಿ ಅಂತ ಪತ್ರ ಬರೀದೇ ಇದ್ರೆ, ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ ಬಸನಗೌಡ 8 ಕೋಟಿ ರೂಪಾಯಿ ತೊಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಈಗ ನೋಡಕತ್ತಾರೆ. ನಾಳೆ ಯಾರ್ಯಾರು ಓಟ್ ತೊಗೊಂಡವ್ರು ಅನ್ನೋದು ಏನು ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ. ಇದಕ್ಕೆ ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, BJP ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ, ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು ಕಾಂಗ್ರೆಸ್ನವರು, ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ, ಅದನ್ನು ತನಿಖೆ ಮಾಡಲಿ. ಹಿಂದೆ D.S. ಶಂಕರಮೂರ್ತಿ ಅವಿಶ್ವಾಸ ತೊಗೊಂಡು ಬಂದಿದ್ರು, ನಾನು BJPಗೆ ಓಟ್ ಹಾಕಿನಿ, ನಾ ಪಕ್ಷೇತರಿದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ ನೀ ಹಂಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿದ್ದ ಅಕೌಂಟ್ ಏನದಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಮೆಟ್ಲೆ ಚಾಮರಾಜನಗರದಿಂದ ಬಿದರ್ವರೆಗೆ ಮೆಟ್ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದತ್ತ. ನಿಮ್ಮ ಎಲ್ಲ ಲಾಕ್. ಹಾಂ, ಅವರು ಲಾಕ್ ಯಾಕೆ ಮಾಡ್ತಾರೆ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ, ಓಪನ್ ಇಟ್ಟಿರ್ತಾರೆ, ಬಾಮ್ಮಗನ ಕುಸ್ತಿ ಅಂತ. ಈ ವಿಜಯೇಂದ್ರನ ಚೇಲಗಳು ಅನ್ನೋದಾರ ಎಲ್ಲ ಲಾಕ್ ಅದಾವ, ನೀವು ನೋಡಿರ್ಬೇಕಾದ್ರೆ. ಲಾಕ್ ಅಂತ ಬರ್ತೈತೆ. ಅದು ನವಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್ ಬರ್ತೈತಿ.